ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು ಈ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಏನು ವೆರಿಫಿಕೇಷನ್ ನಡೀತಾ ಇದೆ. ಅದು 5/5/2024 ಗಂಟೆ ಇತ್ತು. ಅದು ಆಗಿದ ಮೇಲೆ ನೆಕ್ಸ್ಟು ಮತ್ತೆ ತಿರ್ಗಾ 8ನೇ ತಾರೀಕಿನಿಂದ ಮತ್ತೆ ತಿರ್ಗಾ ಹೊಸ ಲಿಸ್ಟ್ ಬಿಟ್ಟಿದ್ದಾರೆ. ಇನ್ನೂ ಯಾರ್ಯಾರಿಗೆ SMS ಬಂದಿಲ್ಲ, ಇನ್ನೂ ಯಾರ್ಯಾರಿಗೆ ವೆರಿಫಿಕೇಷನ್ ಡೇಟ್ ಇನ್ನೂ ಬಂದಿಲ್ಲ. ಇಲ್ಲಿ ಮತ್ತೆ ತಿರ್ಗಾ ಡೇಟ್ ಬಿಟ್ಟಿದ್ದಾರೆ. ನಿಮ್ಮ ಡೇಟ್ ಕೂಡ ಇರ್ಬೋದು. ಕೂಲಂಕುಷವಾಗಿ ನೀಟಾಗಿ ಚೆಕ್ ಮಾಡಿಕೊಂಡು ನಿಮ್ಮ ಡೇಟಿಗೆ ನೀವು ವೆರಿಫಿಕೇಷನ್ಗೆ ಹೋಗ್ರಿ ಅಂತ ಹೇಳುತ್ತಾ ನೋಡೋಣ. ಈಗ ನನ್ನ ಚಾನಲ್ಗೆ ಇನ್ನೂ ಮತ್ತೆ ಯಾರಾದರೂ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳುತ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅವರಿಗೂ ಕೂಡ ಕೆಲವ್ರಿಗೆ ಗೊತ್ತಿರಲ್ಲ, SMS ಹೋಗಿರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿರ್ತವೆ. ನೋಡೋಣ 8ನೇ ತಾರೀಕಿನಿಂದ ಯಾವ ಥರ ವೆರಿಫಿಕೇಷನ್ ಲಿಸ್ಟ್ ಇದೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಡೇಟು 8/5/2024. ನೋಡಿ ಫ್ರಮ್ ಅಂದರೆ ಯಾವ ಸೀರಿಯಲ್ ನಂಬರ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ 441098 ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ. ಆವತ್ತೇ 8ನೇ ತಾರೀಕಿಗೆ 441288 ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಅವತ್ತು ಬೆಳಗ್ಗೆ ಅವತ್ತು ಮಧ್ಯಾಹ್ನ 2 ಗಂಟೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಬರೀ 100 ಜನ ಮಾತ್ರ ಇದ್ದಾರೆ. ನೆಕ್ಸ್ಟ್ ನೋಡ್ಬೋದು 9ನೇ ತಾರೀಕಿಗೆ 600 ಜನ 9ನೇ ತಾರೀಕಿಗೆ ಇದ್ದಾರೆ. ಬೆಳಗ್ಗೆ 8:30 ಮಧ್ಯಾಹ್ನ ಗಂಟೆ 300, ಮಧ್ಯಾಹ್ನದಿಂದ ಮತ್ತು 300. ಆಮೇಲೆ 11 ತಾರೀಕಿಗೆ ನೋಡ್ಬೋದು 11/5/2024 ಅವತ್ತು ಬೆಳಗ್ಗೆ 8:30 400 ಜನ ಇದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ 400 ಜನ ಇದ್ದಾರೆ. 12/5/2024ಕ್ಕೆ 8:30 ಬೆಳಗ್ಗೆ 500 ಜನ ಇದ್ದಾರೆ. ಮಧ್ಯಾಹ್ನ 500 ಜನ ಇದ್ದಾರೆ. ಮತ್ತು 13/5/2024ಕ್ಕೆ ಮಧ್ಯಾಹ್ನ 500 ಮತ್ತು ಬೆಳಗ್ಗೆ 500 ಜನ ಇದ್ದಾರೆ. ಟೋಟಲ್ 1000. ಮತ್ತು 14/5/2024ಕ್ಕೆ ನೋಡಿ ಬೆಳಗ್ಗೆ 500, ಮಧ್ಯಾಹ್ನ 500. 15/5/2024ಕ್ಕೆ ಮಧ್ಯಾಹ್ನ 500 ಮತ್ತು ಬೆಳಗ್ಗೆ 500. 16/5/2024ಕ್ಕೆ ಮಧ್ಯಾಹ್ನ 500, ಬೆಳಗ್ಗೆ 500. 17/5/2024ಕ್ಕೆ ಬೆಳಗ್ಗೆ 500, ಮಧ್ಯಾಹ್ನ 500. 18/5/2024ಕ್ಕೆ ಬೆಳಗ್ಗೆ 500, ಮಧ್ಯಾಹ್ನ 500. 19/5/2024ಕ್ಕೆ ಮಧ್ಯಾಹ್ನ 500, ಬೆಳಗ್ಗೆ 500. 20/5/2025 ಕೊಟ್ಟಿದ್ದಾರೆ. ಇಲ್ಲಿ ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಅದು ನೀವು ತಿದ್ದುಪಡಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 20/5/2025 ಕೊಟ್ಟಾರೆ, ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. 20/5/2024 ಅಂತೇಳಿ ನೀವು ನೋಡ್ಕೋಬೇಕಾಗುತ್ತೆ. ಅವತ್ತು ಕೂಡ 1000 ಜನನೇ ಇದ್ದಾರೆ. 21/5/2024ಕ್ಕೆ 1000 ಜನ ಇದ್ದಾರೆ. ಬೆಳಗ್ಗೆ 500, ಮಧ್ಯಾಹ್ನ 500. 22/5ಕ್ಕೆ ಕೂಡ 1000 ಜನ ಇದ್ದಾರೆ. ಬೆಳಗ್ಗೆ 500, ಮಧ್ಯಾಹ್ನ 500. 23/5/2024ಕ್ಕೆ ಅವತ್ತು ಕೂಡ 1000 ಜನ ಇದ್ದಾರೆ. ಬೆಳಗ್ಗೆ 500, ಮಧ್ಯಾಹ್ನ 500. 24/5/2024ಕ್ಕೆ ಕೂಡ 1000 ಜನ ಇದ್ದಾರೆ. ಬೆಳಗ್ಗೆ 500, ಮಧ್ಯಾಹ್ನ 500. 25/5/2024ಕ್ಕೆ ಬೆಳಗ್ಗೆ 500, ಮಧ್ಯಾಹ್ನ 500. ಟೋಟಲ್ 17 ದಿನ ವೆರಿಫಿಕೇಷನ್ ಡೇಟ್ ಕೊಟ್ಟಿದ್ದಾರೆ. ಟೋಟಲ್ 15,500 ಜನಕ್ಕೆ ಹೊಸ ಲಿಸ್ಟ್ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ನೀವು ಇದು ಸ್ಟಾರ್ಟಿಂಗ್ ನಂಬರು, ಇಲ್ಲಿಂದ ಇಲ್ಲಿ ಗಂಟ, ಇದ್ರ ಮಧ್ಯದಲ್ಲಿ ನಿಮ್ಮದಿದ್ದರೆ ಆವತ್ತಿನ ದಿನ ನಿಮ್ಮದು ಡೇಟ್ ಇದೆ ಅಂಥೇಳಿ ನಾನು ತೋರಿಸ್ತೀನಿ. ನೋಡಿ 465075ಇಂದ 465877 ಏನಿರುತ್ತೆ, ಇದ್ರ ಮಧ್ಯದಲ್ಲಿ ನಿಮ್ಮದು ಏನಾದರೂ ನಂಬರ್ ಬಂದಿತ್ತು ಅಂತಂದರೆ ನಿಮ್ಮ ಡೇಟು ಆವತ್ತೇ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೀಟಾಗಿ ನೋಡ್ಕೊಳ್ಳಿ ನಿಮ್ಮ ಡೇಟು ಯಾವತ್ತಿದೆ ಏನು ಅಂಥೇಳಿ. ನಾನು ಬೇಕಾದರೆ ಇದೊಂದು ಈ ಲಿಸ್ಟಿಂದ ಏನು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ನಿಮಗೊಂದು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಯಾರ್ಯಾರಿಗೆ SMS ಬರುತ್ತೆ, SMS ಬಂದಿದ ಮೇಲೆ ನಿಮ್ಮ ಕರೆಪತ್ರ ಡೌನ್ಲೋಡ್ ಮಾಡ್ಕೊರಿ. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಈ ರಿಜಿಸ್ಟ್ರೇಷನ್ ನಂಬರ್ ನೀವು ಏನು ಹಾಕ್ತಿರಲ್ಲ, ಇದು ಡೈರೆಕ್ಟಾಗಿ ನಂಬರ್ ಹಾಕಿದರೆ ನಿಮ್ಮದು ಕರೆಪತ್ರ ಡೌನ್ಲೋಡ್ ಆಗೋಲ್ಲ. ಸ್ಟಾರ್ಟಿಂಗಲ್ಲಿ ನಿಮ್ಮದು ಅಪ್ಲಿಕೇಶನ್ ಈ ಥರ ಇರುತ್ತೆ, NW ಅಂತ ಇರುತ್ತೆ ನೋಡಿ. ಫಸ್ಟು NW ಹಾಕಿಬಿಟ್ಟು
ಇದು ನೀವು ಮುಂದೆ ನೆಕ್ಸ್ಟ್ ನಿಮ್ಮ ನಂಬರ್ ಏನು ಬರ್ತದಲ್ಲ 46 45 43 ಈ ಥರ ಎಲ್ಲ ನಿಮ್ಮ ನಂಬರ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತು ಹಾಕಿದರೆ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ನೀವು ಕರೆಪತ್ರನೂ ಡೌನ್ಲೋಡ್ ಮಾಡ್ಕೋಬೋದು. ಅದ್ರ ಪಕ್ಕದಾಗೆ ನಿಮ್ಮದು ಅರ್ಜಿ, ನಿಮ್ಮ ಹತ್ರ ಅರ್ಜಿ ಫಾರಮ್ ಇಲ್ಲ, ಕಳೆದೋಗಿದೆ ಮಾಡಿದೆ ಅಂತಂದರೆ ನೀವು ಅರ್ಜಿನೂ ಪ್ರಿಂಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್. ಇವಾಗ ಏನು ಹೊಸದಾಗಿ ಲಿಸ್ಟ್ ಬಿಟ್ಟಿದ್ದಾರೋ ಆ ಲಿಸ್ಟ್ ಇದೊಂದು ಮಾಹಿತಿ. ಸೊ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಸೊ ಈ ಒಂದು ಲಿಸ್ಟು, ಈ ಮಾಹಿತಿ ಮತ್ತು ಬೇರೆ ಏನಾದರೂ ಮಾಹಿತಿ ನಿಮ್ಗೆ ಬೇಕಾಗಿದ್ದರೆ ಕಮೆಂಟ್ ಹಾಕಿ. ನಿಮಗೇನು ಮಾಹಿತಿ ಬೇಕೋ ನನಗೆ ತಿಳಿದ ಮಟ್ಟಿಗೆ ನಿಮ್ಮನ್ನು ಮಾಹಿತಿ ತಿಳಿಸ್ತೀನಿ ಅಂತ ಹೇಳುತ್ತಾ, ಸೊ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಧನ್ಯವಾದಗಳು.